ನೀವೇ ವಿಚಾರ ಮಾಡಿ, ಈಗ ಯಾಕೆ ಇಷ್ಟೆಲ್ಲ ಜಾಸ್ತಿ ಹೈಪೋಥೈರಾಯ್ಡಿಸಮ್ ಕೇಸಸ್ ಕಂಡು ಬರ್ತಾ ಇದೆ? ಬಿಕಾಸ್ ನಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆಗ್ತಾ ಇದೆ. ಏನೋ ಒಂದು ಥೈರಾಯ್ಡ್ ಸಮಸ್ಯೆ ಇದ್ದು ಕೂಡ ನಾವು ಏನು ವಿಚಾರ ಮಾಡ್ತೀವಿ, ಬರೀ ಅಯೋಡಿನ್ ಒಂದೇ ತಗೊಂಡ್ರೆ ಸಾಕು, ನಮ್ಮ ಥೈರಾಯ್ಡ್ ಸರಿಯಾಗುತ್ತೆ ಅಂತ ಅನ್ಕೊಳ್ತೀವಿ. ಬಟ್ ಈ ಹ್ಯಾಶಿಮೋಟೋ ಥೈರಾಯ್ಡಿಟಿಸ್ ಎಲ್ಲ ಇದ್ದಾಗ, ಈ ಎನ್ಸೈಮ್ ಪ್ರಾಬ್ಲಮ್ ಇದ್ದಾಗ ಎಷ್ಟೋ ಸಲ ಅಯೋಡಿನ್ ತಗೊಂಡ್ರೆ ಸಮಸ್ಯೆ ಜಾಸ್ತಿ ಆಗುತ್ತೆ. ಸೊ ಅದು ನಾವು ನೋಡಿ ಮಾಡಬೇಕಾಗುತ್ತೆ. ಆ್ಯಂಡ್ ಎಷ್ಟೋ ಸಂಶೋಧನೆಗಳಾಗಿದೆ. ಎಷ್ಟೋ ಸಂಶೋಧನೆಗಳಲ್ಲಿ ಈ ಸೆಲಿನಿಯಂ ಮತ್ತು ಜಿಂಕ್ ಸಪ್ಲಿಮೆಂಟ್ ಕೊಟ್ಟಾಗ ಅವ್ರದ್ದು ಈ ಆ್ಯಂಟಿ TPO ಲೆವೆಲ್ಸ್ ಏನಿದೆ ಅದು ತುಂಬ ಕಂಟ್ರೋಲಿಗೆ ಬರುತ್ತೆ. ಈ ಥೈರಾಯ್ಡ್ ಸಮಸ್ಯೆ ಏನಿದೆ ಅದು ಕಂಪ್ಲೀಟ್ಲಿ ಕಡಿಮೆ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ನಮ್ಮಲ್ಲಿ ಥೈರಾಯ್ಡಿನ ಸಮಸ್ಯೆ ತುಂಬ ಜಾಸ್ತಿ ಕಂಡು ಬರ್ತಾ ಇದೆ. ಅದು ಎಸ್ಪೆಷಲಿ ಹೆಂಗಸರಲ್ಲಿ ಈ ಥೈರಾಯ್ಡ್ನ ಸಮಸ್ಯೆ ಏನಿದೆ ತುಂಬ ಜಾಸ್ತಿ ಇದೆ. ಕಂಪೇರ್ಡ್ ಟು ಜೆಂಟ್ಸ್, ಗಂಡಸರಿಗೆ ಕಂಪೇರ್ ಮಾಡಿದರೆ ಹೆಂಗಸರಲ್ಲಿ ಥೈರಾಯ್ಡ್ನ ಸಮಸ್ಯೆ ಬರುವಂಥ ಸಾಧ್ಯತೆ ಏನಿದೆ ಅದು 10 ಪಟ್ಟು ಜಾಸ್ತಿ ಇದೆ. ಸೊ ಯೂಶ್ವಲಿ ನಾವು ನೋಡಿದರೆ 8ರಲ್ಲಿ ಒಬ್ಬರಿಗೆ ಈ ಥೈರಾಯ್ಡ್ನ ಸಮಸ್ಯೆ ಇರ್ಬೋದು ಅಂತ ನಾವು ಹೇಳ್ಬೋದು. ಸೊ ಥೈರಾಯ್ಡ್ ಸಮಸ್ಯೆಯಲ್ಲಿ ಕೂಡ ಮೇನ್ಲಿ ನಾವು ಹೇಳುವ ಸಮಸ್ಯೆ ಏನು, ಹೈಪೋಥೈರಾಯ್ಡಿಸಮ್. ಸೊ ತುಂಬ ಲೇಡೀಸಲ್ಲಿ ನಾವು ನೋಡಿದರೆ ಈ ಸಮಸ್ಯೆ ಕಂಡು ಬರ್ತಾ ಇದೆ. ಆ್ಯಂಡ್ ಲೈಫ್ ಲಾಂಗ್ ಅವರು ಮಾತ್ರೆಗಳು ತಗೊಳ್ತಾ ಇರ್ತಾರೆ. ಅದು ಥೈರೋನಾಮ್ ಇರ್ಬೋದು, ಥೈರಾಕ್ಸಿನ್ ಇರ್ಬೋದು, ಈ ಥರ ಮಾತ್ರೆಗಳು ಅದು ಡಿಫ್ರೆಂಟ್ ಡೋಸೇಜಸ್ಸಲ್ಲಿ ಲೈಫ್ ಲಾಂಗ್ ತಗೋಬೇಕಾಗುತ್ತೆ. ಈ ಥೈರಾಯ್ಡ್ನ ಸಮಸ್ಯೆ ಇದ್ದಾಗ ಯೂಶ್ವಲಿ ತುಂಬ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಅದು ಮೇನ್ಲಿ ಒಂದು ಸುಸ್ತಾಗೋದು ಇರ್ಬೋದು, ಬ್ರೈನ್ ಫಾಗ್ ಇರ್ಬೋದು, ತುಂಬ ಕನ್ಫ್ಯೂಷನ್ ಆಗೋದು, ತುಂಬ ಡಿಪ್ರೆಷನ್ ಆಗೋದು, ತುಂಬ ಆಂಗ್ಸೈಟಿ ಆಗೋದು, ಕೈಕಾಲಲ್ಲಿ ತುಂಬ ಜೋಮ್ ಹಿಡಿಯೋದು, ಬೊಜ್ಜು ಬೇಗ ಬೆಳೆಯೋದು, ಇಷ್ಟೇ ಆಹಾರ ತಗೊಂಡ್ರೂ ಕೂಡ ವೆಯ್ಟ್ ತುಂಬ ಜಾಸ್ತಿ ಆಗೋದು, ಮೆನ್ಸ್ಟ್ರುವಲ್ ಡಿಸಾರ್ಡರ್ಸ್ ಬರೋದು, ಮೂಡ್ ವೇರಿಯೇಷನ್ಸ್ ಬರೋದು, ಏನು ಮಾಡೋದು ಬೇಡ ಅಂದರೆ ಏನೋ ಒಂದು ಸಣ್ಣ ಕೆಲಸ ಮಾಡಿದ ಕೂಡಲೇ ತುಂಬ ಸುಸ್ತಾಗೋದು, ಈ ಥರ ಸಿಂಪ್ಟಮ್ಸ್ ತುಂಬ ಕಂಡು ಬರುತ್ತೆ. ಆ್ಯಂಡ್ ಯೂಶ್ವಲಿ ನಾವೇನು ಮಾಡ್ತೀವಿ, ಈ ಥರ ಸಿಂಪ್ಟಮ್ಸ್ ಇದ್ದರೆ ನಾವು ಚೆಕ್ ಮಾಡಿದಾಗ ನಾವು ಬ್ಲಡ್ ಟೆಸ್ಟ್ ಮಾಡಿ ನೋಡ್ತೀವಿ. ಬ್ಲಡ್ ಟೆಸ್ಟ್ ಮಾಡುವಾಗ ಮೇನ್ಲಿ ಮಾಡುವ ಟೆಸ್ಟ್ ಏನಂದರೆ T3, T4, TSH ಟೆಸ್ಟ್ ಮಾಡಿ ನೋಡಿ ನಮಗೆ ಥೈರಾಯ್ಡ್ನ ಸಮಸ್ಯೆ ಇದೆ, ಹೈಪೋಥೈರಾಯ್ಡಿಸಮ್ ಇದೆ ಅಂತ ಐಡೆಂಟಿಫೈ ಆದಮೇಲೆ ಅದಕ್ಕಿರುವಂಥ ಮೆಡಿಕೇಷನ್ಸ್ ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ಥೈರಾಯ್ಡ್ನ ಸಮಸ್ಯೆ ಏನಿದೆ ಅದು ಕಂಪ್ಲೀಟ್ಲಿ ಅದರಿಂದ ನಾವು ಹೊರಗೆ ಬರಬೇಕು ಅಂತ ಇದ್ದರೆ ಮೆಡಿಕೇಷನ್ ಒಟ್ಟಿಗೆ ನಾವು ಕರೆಕ್ಟಾಗಿರುವಂಥ ಆಹಾರ ಕೂಡ ತಗೋಬೇಕಾಗುತ್ತೆ. ಯಾಕೆಂದರೆ ಥೈರಾಯ್ಡ್ ಫಂಕ್ಷನ್ ಸರಿಯಾಗಿ ಆಗಬೇಕು, ಅಲ್ಲಿ ಥೈರಾಕ್ಸಿನ್ ಸರಿಯಾಗಿ ಪ್ರೊಡ್ಯೂಸ್ ಆಗಬೇಕು, T3, T4 ಪ್ರೊಡಕ್ಷನ್ ಚೆನ್ನಾಗಿ ಆಗಬೇಕು. ಆ್ಯಂಡ್ ಥೈರಾಯ್ಡಲ್ಲಿರುವಂಥ ಆ ಡ್ಯಾಮೇಜ್ ಏನಿದೆ, ಆಕ್ಸಿಡೇಟಿವ್ ಸ್ಟ್ರೆಸ್ ಏನಿದೆ ಅದು ಕಡಿಮೆ ಆಗಬೇಕು ಅಂದರೆ ಫುಡ್ ಕ್ಯಾನ್ ಪ್ಲೇ ಎ ವೆರಿ ಮೇಜರ್ ರೋಲ್. ಆ್ಯಂಡ್ ಅದರಲ್ಲಿ ಕೂಡ ನಾವು ಈಗ ಥೈರಾಯ್ಡ್ಗೆ ಬೇಕಾಗಿರೋ ಪೌಷ್ಟಿಕಾಂಶ ಯಾವುದು ಅಂತ ಕೇಳಿದಾಗ ನಮಗೆಲ್ಲರಿಗೂ ಒಂದೇ ಬರುತ್ತೆ, ದಟ್ ಈಸ್ ಅಯೋಡಿನ್ ಅಂತ ಹೇಳ್ತೀವಿ. ಯಾಕಂದರೆ ನಾವು ಎಷ್ಟೋ ಅಡ್ವರ್ಟೈಸ್ಮೆಂಟ್ಸ್ ನೋಡ್ತೀವಿ, ಥೈರಾಯ್ಡ್ನ ಸಮಸ್ಯೆ ಕಡಿಮೆ ಮಾಡಲಿಕ್ಕೆ ಅಯೋಡೈಸ್ಡ್ ಸಾಲ್ಟ್ ಯೂಸ್ ಮಾಡಿ ಅಂತ ಎಷ್ಟೋ ಅಡ್ವರ್ಟೈಸ್ಮೆಂಟ್ ನೋಡ್ತೀವಿ. ಬಟ್ ಅಯೋಡಿನ್ ಒಂದೇ ಅಲ್ಲ, ಅಯೋಡಿನ್ಗಿಂತನೂ ಇಂಪಾರ್ಟೆಂಟ್ ಆಗಿರುವಂಥ ಕೆಲವು ನ್ಯೂಟ್ರಿಯೆಂಟ್ಸ್ ಇದೆ. ಅದು ನಮ್ಮ ಆಹಾರದಲ್ಲಿ ಇದ್ದರೆ ಮಾತ್ರ ಈ ಥೈರಾಯ್ಡ್ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ. ಆ್ಯಂಡ್ ಹೈಪೋಥೈರಾಯ್ಡಿಸಮ್ ಪ್ರಾಬ್ಲಮ್ ಇದ್ದವರಿಗೆ ಅದರಿಂದ ಹೊರಗೆ ಬರಲಿಕ್ಕೂ ಕೂಡ ಸಾಧ್ಯ. ಸೊ ಈಗ ಥೈರಾಯ್ಡ್ ಫಂಕ್ಷನ್ಸ್ ಚೆನ್ನಾಗಾಗಲಿಕ್ಕೆ ಮತ್ತು ಹೈಪೋಥೈರಾಯ್ಡಿಸಮ್ ಪ್ರಾಬ್ಲಮನ್ನು ಕಡಿಮೆ ಮಾಡಲಿಕ್ಕೆ ನಮ್ಮ ಆಹಾರದಲ್ಲಿ ಏನೇನು ಪೌಷ್ಟಿಕಾಂಶಗಳು ಇರಬೇಕು ಅಂತ ನೋಡೋಣ. ಇದರಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಸ್ ಜಿಂಕ್. ನಮಗೆಲ್ಲ ಗೊತ್ತು, ಇವನ್ ಕೂದಲು ಉದುರುವಿಕೆ ಎಲ್ಲ ಇರುವಾಗ ನಾವು ಜಿಂಕ್ ಕನ್ಸಂಪ್ಷನ್ನ ಜಾಸ್ತಿ ಮಾಡಬೇಕು ಅಂತ ಹೇಳ್ತೀವಿ. ಥೈರಾಯ್ಡ್ ಸರಿಯಾಗಿ ಫಂಕ್ಷನ್ ಆಗಬೇಕು ಅಂದರೆ ಮುಖ್ಯವಾಗಿ ಜಿಂಕ್ ಕಂಟೆಂಟ್ ಚೆನ್ನಾಗಿರುವಂಥ ಆಹಾರಗಳು ನಾವು ತಗೊಳ್ಳೇಬೇಕು. ಯಾಕಂದರೆ ಜಿಂಕ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಥೈರಾಯ್ಡ್ ಹಾರ್ಮೋನ್ಸ್ ಸರಿಯಾಗಿ ಪ್ರೊಡ್ಯೂಸ್ ಆಗಬೇಕು ಅಂದರೆ ನಮ್ಮ ಆಹಾರದಲ್ಲಿ ಜಿಂಕ್ ಕಂಟೆಂಟ್ ತುಂಬ ಚೆನ್ನಾಗಿರಬೇಕು. ಸೊ ನಮಗೆಲ್ಲ ಗೊತ್ತು ಥೈರಾಯ್ಡ್ ಪ್ರೊಡ್ಯೂಸ್ ಮಾಡುವಂಥ ಹಾರ್ಮೋನ್ಸ್ ಯಾವುದು ಅಂತ ಕೇಳಿದರೆ T4 ಮತ್ತು T3. ಸೊ ಯೂಶ್ವಲಿ ಥೈರಾಯ್ಡ್ T3 ಮತ್ತು T4 ಪ್ರೊಡ್ಯೂಸ್ ಆದಮೇಲೆ ಈ T4 ಥೈರಾಕ್ಸಿನ್ ಏನಿದೆ ಅದು ಅದರ ಆಕ್ಟಿವ್ ಫಾರ್ಮ್ ಆಗಿರುವಂಥ ಟ್ರೈ ಅಯೋಡೋಥೈರೋನಿನ್ ಆಗಿ ಕನ್ವರ್ಟ್ ಆಗಬೇಕು, ಅದು T3 ಆಗಿ ಕನ್ವರ್ಟ್ ಆಗಬೇಕು. ಸೊ ನಮ್ಮ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗುವಂಥ ಈ ಹಾರ್ಮೋನ್ಸ್ ಅದರ ಆಕ್ಟಿವ್ ಫಾರ್ಮ್ಗೆ ಕನ್ವರ್ಟ್ ಆಗಬೇಕು ಅಂದರೆ ನಮ್ಮ ಆಹಾರದಲ್ಲಿ ಜಿಂಕ್ ಇರಲೇಬೇಕು. ಜಿಂಕ್ದ ಪ್ರೆಸೆನ್ಸ್ ಇದ್ದರೆ ಮಾತ್ರ ಎಲ್ಲ ಈ ಥೈರಾಯ್ಡ್ ಹಾರ್ಮೋನ್ಸ್ ಏನಿದೆ ಅದು ಅದರದ್ದು ಆಕ್ಟಿವ್ ಫಾರ್ಮ್ಗೆ ಕನ್ವರ್ಟ್ ಆಗುತ್ತೆ. ನಮ್ಮ ಥೈರಾಯ್ಡಲ್ಲಿ ಈ T3, T4 ಏನು ಪ್ರೊಡ್ಯೂಸ್ ಆಗುತ್ತೆ ಅದೆಲ್ಲ ಆ್ಯಕ್ಚುಲಿ ಅಲ್ಲಿಂದ ಲಿವರ್ಗೆ ಟ್ರಾನ್ಸ್ಪೋರ್ಟ್ ಆಗಿ ಅಲ್ಲಿಂದ ಈ ಕನ್ವರ್ಷನ್ ಕ್ಯಾರಿ ಔಟ್ ಆಗುತ್ತೆ. ಸೊ ಆ ಕನ್ವರ್ಷನ್ ಸರಿಯಾಗಿ ಆಗಬೇಕು ಅಂದರೆ ನಮ್ಮ ಆಹಾರದಲ್ಲಿ ಜಿಂಕ್ ಇರಲೇಬೇಕು. ಜಿಂಕಿನ ಕೊರತೆ ಇದ್ದಾಗ ಎಷ್ಟೋ ಜನರಲ್ಲಿ ಥೈರಾಯ್ಡ್ನ ಸಮಸ್ಯೆ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಸೊ ಅದೇ ಥರ ನಮ್ಮ ಈಗ TSH ಅಂತ ನಾವು ಹೇಳ್ತೀವಿ. ಸೊ ಯೂಶ್ವಲಿ ನಾವು ಬ್ಲಡ್ ಟೆಸ್ಟ್ ಮಾಡಿ ನೋಡುವಾಗ ಈವನ್ T3, T4 ಎಲ್ಲ ನಾರ್ಮಲ್ ಇದ್ದರೂ ಕೂಡ ನಾವು ನೋಡುವಂಥ ಫ್ಯಾಕ್ಟರ್ ಏನು, TSH ಲೆವೆಲ್ಸ್ ನಾರ್ಮಲ್ ಇದೆಯಾ ಅಂತ ನೋಡ್ತೀವಿ. ಸೊ TSH ಲೆವೆಲ್ಸ್ ಜಾಸ್ತಿ ಇದ್ದರೆ ಅಬೌವ್ 5 ಇದ್ದರೆ ನಾವೇನು ಹೇಳ್ತೀವಿ, ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ. TSH ಲೆವೆಲ್ಸ್ ತುಂಬ ಕಡಿಮೆ ಆದರೆ ಅದಕ್ಕೆ ಹೈಪರ್ ಥೈರಾಯ್ಡಿಸಮ್ ಅಂತಾನೂ ಹೇಳ್ತಾರೆ. ಬಟ್ ಈ TSH ಪ್ರೊಡ್ಯೂಸ್ ಆಗೋದು ಥೈರಾಯ್ಡಿಂದ ಅಲ್ಲ, TSH ಪ್ರೊಡ್ಯೂಸ್ ಆಗೋದು ಪಿಟ್ಯೂಟರಿ ಗ್ಲ್ಯಾಂಡಿಂದ, ಬ್ರೈನಿಂದ ಬರುವಂಥ ಹಾರ್ಮೋನ್ ಅದು. ಸೊ ಈ TSH ಕೆಲಸ ಏನು, ಅದರ ಹೆಸರೇ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಯಾವಾಗ ನಿಮ್ಮ ಥೈರಾಯ್ಡ್ ಸರಿಯಾಗಿ ಕೆಲಸ ಮಾಡಲ್ವೋ ಅದನ್ನು ಸರಿಯಾಗಿ ಕೆಲಸ ಮಾಡಿಸ್ಲಿಕ್ಕೆ ಇರುವಂಥ ಹಾರ್ಮೋನ್ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಸೊ ಅದು ಪಿಟ್ಯೂಟರಿಯಿಂದ ಪ್ರೊಡ್ಯೂಸ್ ಆಗುತ್ತೆ. ಬಟ್ ಇದು ಸರಿಯಾಗಿ ಪ್ರೊಡ್ಯೂಸ್ ಆಗಬೇಕು ಅಂದರೆ ದರ್ ಇಸ್ ಸಮಥಿಂಗ್ ಅದರ್, ಹೈಪೋಥಾಲಮಸ್ ನಮ್ಮ ಬ್ರೈನಿಂದ ಪ್ರೊಡ್ಯೂಸ್ ಆಗುವಂಥ ಇನ್ನೊಂದು ಹಾರ್ಮೋನ್ ಇರಬೇಕು. ಅದಕ್ಕೆ ನಾವು ಥೈರೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್ ಅಂತ ಹೇಳ್ತೀವಿ. ಸೊ ಈ ಥೈರೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್
ಹಾರ್ಮೋನ್ ಸರಿಯಾಗಿ ಪ್ರೊಡ್ಯೂಸ್ ಆಗಬೇಕು ಅಂದರೆ ಜಿಂಕ್ ಬೇಕೇ ಬೇಕು. ಸೊ ಹಾಗಾಗಿ ಥೈರಾಯ್ಡ್ ಸಮಸ್ಯೆ ಇದ್ದವರು ಜಿಂಕ್ ಕನ್ಸಂಪ್ಷನ್ ಚೆನ್ನಾಗಿ ಇಂಪ್ರೂವ್ ಮಾಡಿದರೆ ಮಾತ್ರ ಅವರ ಥೈರಾಯ್ಡ್ ಫಂಕ್ಷನ್ಸ್ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಜಿಂಕ್ ಇರುವಂಥ ಆಹಾರಗಳು ಯಾವುದು ಅಂತ ನಮಗೆಲ್ಲ ಗೊತ್ತು. ಬ್ರಾಜಿಲ್ ನಟ್ ಏನಿದೆ ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಸೋರ್ಸ್ ಆಫ್ ಜಿಂಕ್ ಅಂತ ನಾವು ಹೇಳ್ಬೋದು. ಅದೇ ಥರ ನಾವು ತಗೊಳ್ಳೋದು ಮೊಟ್ಟೆ ಇರ್ಬೋದು ಅಥವಾ ಮೀಟ್ ಇರ್ಬೋದು. ನಾನ್ ವೆಜಿಟೇರಿಯನ್ ಫುಡ್ಡಲ್ಲಿ ಈ ಜಿಂಕ್ ಏನಿದೆ ತುಂಬ ಚೆನ್ನಾಗಿ ಸಿಗುತ್ತೆ. ಅದು ಬಿಟ್ಟು ವೆಜಿಟೇರಿಯನ್ಸಲ್ಲಿ ಓಕೆ ನಮಗೆ ಬಾಕಿ ಇರುವಂಥ ಎಲ್ಲ ತರಕಾರಿಗಳಲ್ಲಿ ಅಥವಾ ಲೀಫಿ ವೆಜಿಟೇಬಲ್ಸ್ ಅಲ್ಲೆಲ್ಲ ಸ್ವಲ್ಪ ಮಟ್ಟಿಗೆ ಸಿಗ್ಬೋದು. ಹೋಲ್ ಗ್ರೈನಲ್ಲಿ ಚೆನ್ನಾಗಿ ಸಿಗುತ್ತೆ. ಸೊ ನಾವು ಏನೇ ಆಹಾರ ಏನೇ ಧಾನ್ಯಗಳು ತಗೊಳ್ಳುವಾಗ ಥೈರಾಯ್ಡ್ ಸಮಸ್ಯೆ ಇರೋರಾದರೆ ಅದು ಹೋಲ್ ಗ್ರೈನ್ ಯೂಸ್ ಮಾಡಲಿಕ್ಕೆ ನಾವು ಪ್ರಾಕ್ಟೀಸ್ ಮಾಡಬೇಕು. ನಾವೆಲ್ಲ ಪಾಲಿಶ್ಡ್ ತುಂಬ ರಿಫೈನ್ಡ್ ಆಗಿರುವಂಥ ಕಾರ್ಬ್ಸ್ ಅಂತ ಹೋಗ್ತೀವಿ. ಆ ಹ್ಯಾಬಿಟನ್ನು ಬಿಟ್ಟು ಥೈರಾಯ್ಡ್ ಸಮಸ್ಯೆ ಇರೋರು ಹೋಲ್ ಗ್ರೈನನ್ನು ಯೂಸ್ ಮಾಡಿದರೆ ಅದರಲ್ಲಿ ಕೂಡ ನಮಗೆ ಸ್ವಲ್ಪ ಜಿಂಕ್ ಸಿಗುತ್ತೆ. ಬಟ್ ಥೈರಾಯ್ಡ್ನ ಸಮಸ್ಯೆ ಇದ್ದಾಗ ನಮಗೆ ಕೆಲವು ಸಲ ಏನಾಗುತ್ತೆ ಈ ಥರ ನ್ಯಾಚುರಲ್ ಸೋರ್ಸಸ್ ಮೇಲೆ ಡಿಪೆಂಡ್ ಆಗಲಿಕ್ಕೆ ಆಗಲ್ಲ. ಇನ್ ದ್ಯಾಟ್ ಕೇಸ್ ಮೇ ಬಿ ನಾವು ಅದಕ್ಕೆ ಇರುವಂಥ ಸಪ್ಲಿಮೆಂಟ್ಸ್ ತಗೋಬೇಕಾಗುತ್ತೆ. ಎಷ್ಟೋ ಮಾರ್ಕೆಟಲ್ಲಿ ಸಪ್ಲಿಮೆಂಟ್ಸ್ ಸಿಗುತ್ತೆ. ಆ್ಯಂಡ್ ಥೈರಾಯ್ಡ್ ಫಂಕ್ಷನ್ಸ್ ಇಂಪ್ರೂವ್ ಆಗಬೇಕು ಅಂದರೆ ಅಯೋಡಿನ್ ಒಂದೇ ಅಲ್ಲ ಅದರೊಟ್ಟಿಗೆ ಜಿಂಕ್ ಇರುವಂಥ ಆಹಾರ ಕೂಡ ನಾವು ತುಂಬ ಚೆನ್ನಾಗಿ ಸೇವಿಸಬೇಕಾಗತ್ತೆ. ಸೊ ನಮ್ಮ ಬಾಡಿಯಲ್ಲಿ ಜಿಂಕ್ ಕಂಟೆಂಟ್ ಚೆನ್ನಾಗಿದ್ದರೆ ಮಾತ್ರ ಈ ಥೈರಾಯ್ಡ್ ಹಾರ್ಮೋನ್ ಪ್ರೊಡ್ಯೂಸ್ ಆದಮೇಲೆ ಅದಕ್ಕಿರುವಂಥ ರಿಸೆಪ್ಟರ್ಸ್ ಸರಿಯಾಗಿ ಫಂಕ್ಷನ್ ಆಗಬೇಕು. ಆವಾಗ ಮಾತ್ರ ಅದರದ್ದು ಕೆಲಸ ಕ್ಯಾರಿ ಔಟ್ ಆಗುತ್ತೆ. ನಿಮಗೆ ಗೊತ್ತು ಈಗ ಡಯಾಬಿಟಿಸ್ ಇದ್ದಾಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಬರುತ್ತಲ್ಲ. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಬರುವಂಥ ಸಮಸ್ಯೆ ಡಯಾಬಿಟಿಸ್. ಸೊ ಅದಕ್ಕಿರುವಂಥ ಮೇನ್ ಕಾರಣ ಏನು, ಇನ್ಸುಲಿನ್ ರಿಸೆಪ್ಟರ್ಸ್ ಸರಿಯಾಗಿ ಕೆಲಸ ಮಾಡಲ್ಲ. ಸೊ ಅದೇ ಥರ ಥೈರಾಯ್ಡ್ದು ಹಾರ್ಮೋನ್ ಪ್ರೊಡ್ಯೂಸ್ ಆದಮೇಲೆ ಆ ರಿಸೆಪ್ಟರ್ ಸರಿಯಾಗಿ ಕೆಲಸ ಮಾಡಬೇಕು ಅಂದ್ರೂ ಕೂಡ ನಮ್ಮ ಬಾಡಿಯಲ್ಲಿ ಏನು ಬೇಕು, ಜಿಂಕ್ ಇರಬೇಕು. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥ ಪೌಷ್ಟಿಕಾಂಶ ಯಾವುದು ಅಂದರೆ ಸೆಲಿನಿಯಂ. ನಮ್ಮ ಆಹಾರದಲ್ಲಿ ಸೆಲಿನಿಯಂ ಚೆನ್ನಾಗಿದ್ದರೆ ಮಾತ್ರ ಥೈರಾಯ್ಡ್ ಫಂಕ್ಷನ್ಸ್ ಸರಿಯಾಗುತ್ತೆ. ನಮಗೆ ಗೊತ್ತು ನಮ್ಮ ಥೈರಾಯ್ಡ್ T3 ಮತ್ತು T4 ಅಂತ ಎರಡು ಹಾರ್ಮೋನ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆ T3 ಮತ್ತು T4 ಪ್ರೊಡಕ್ಷನ್ ಆಗಬೇಕು ಅಂದರೆ ಅಯೋಡಿನ್ ಯೂಸ್ ಮಾಡಿ T3 ಮತ್ತು T4 ಪ್ರೊಡಕ್ಷನ್ ಆಗಬೇಕು ಅಂದರೆ ನಮ್ಮ ಥೈರಾಯ್ಡಲ್ಲಿ ಒಂದು ಎನ್ಸೈಮ್ ಸರಿಯಾಗಿ ಫಂಕ್ಷನ್ ಆಗಬೇಕು. ಅದಕ್ಕೆ ನಾವು TPO ಅಂತ ಹೇಳ್ತೀವಿ. TPO ಅಂದರೆ ಥೈರೋಪೆರಾಕ್ಸಿಡೇಸ್ ಅಂತ ಒಂದು ಎನ್ಸೈಮ್ ಇರಬೇಕಾಗುತ್ತೆ. ಇದಿದ್ದರೆ ಮಾತ್ರ ಥೈರಾಯ್ಡ್ಗೆ ಈ ಹಾರ್ಮೋನ್ಸ್ ಸರಿಯಾಗಿ ಪ್ರೊಡ್ಯೂಸ್ ಮಾಡಲಿಕ್ಕಾಗುತ್ತೆ. ಆ್ಯಂಡ್ ಆ ಹಾರ್ಮೋನ್ಸ್ ಇದ್ದರೆ ಮಾತ್ರ ನಮ್ಮ ಬಾಡಿಯಲ್ಲೆಲ್ಲ ಮೆಟಬಾಲಿಕ್ ಆಕ್ಟಿವಿಟಿ ಸರಿಯಾಗುತ್ತೆ. ಬಟ್ ಈ ಸೆಲಿನಿಯಂ ಕೊರತೆ ಇದ್ದಾಗ ಈ ಎನ್ಸೈಮ್ ಏನಿದೆ ಈ TPO ಪ್ರೊಡಕ್ಷನ್ಗೆ ಪ್ರಾಬ್ಲಮ್ ಆಗುತ್ತೆ, ಸರಿಯಾಗಿ ಅದು ಪ್ರೊಡ್ಯೂಸ್ ಆಗಲ್ಲ. ಸೊ ಆವಾಗ ಏನಾಗುತ್ತೆ, ನಮ್ಮ T3 T4 ಪ್ರೊಡಕ್ಷನ್ ಕೂಡ ಕಡಿಮೆ ಆಗುತ್ತೆ. ನಮಗೆ ಹೈಪೋಥೈರಾಯ್ಡಿಸಮ್ ಅಂತ ಕಾಯಿಲೆ ಡೆವಲಪ್ ಆಗುತ್ತೆ. ಈಗ ನಮ್ಮ ಈ ಜನರಲ್ ಆಗಿ ನಾವು ಕಾಣುವಂಥ ಈ ಹೈಪೋಥೈರಾಯ್ಡಿಸಮ್ ಪೇಷಂಟ್ಸ್ ಏನಿದ್ದಾರೆ ಅದರಲ್ಲಿ ತುಂಬ ಜನರಿಗೆ ಇರುವುದು ಜಸ್ಟ್ ಒಂದು ಸಬ್ ಕ್ಲಿನಿಕಲ್ ಹೈಪೋಥೈರಾಯ್ಡಿಸಮ್ ಅಲ್ಲ, ಅವರಿಗೆ ಒಂದು ಆಟೋ ಇಮ್ಯೂನ್ ಡಿಸೀಸ್ ಇರುತ್ತೆ. ಇದಕ್ಕೆ ನಾವು ಹ್ಯಾಶಿಮೋಟೋ ಥೈರಾಯ್ಡೈಟಿಸ್ ಅಂತ ಹೇಳ್ತೀವಿ. ಸೊ ಅವರದೆಲ್ಲ ನಾವು ಬ್ಲಡ್ ಟೆಸ್ಟ್, ನಾವು ಯೂಶಲಿ ಏನು ಬ್ಲಡ್ ಟೆಸ್ಟ್ ಮಾಡ್ತೀವಿ, T3 T4 TSH ಅಷ್ಟೇ ಬ್ಲಡ್ ಟೆಸ್ಟ್ ಮಾಡಿ ನೋಡ್ತೀವಿ. ಬಟ್ ಅದರ ಒಟ್ಟಿಗೆ ಅವರು ಬ್ಲಡ್ ಟೆಸ್ಟ್ ಮಾಡಿ ನೋಡುವಾಗ ಅವರಿಗೆ ಗೊತ್ತಾಗುತ್ತೆ ಅವ್ರದ್ದು ಆ್ಯಂಟಿ TPO ಲೆವೆಲ್, ಅದೊಂದು ಆ್ಯಂಟಿಬಾಡಿ ಬಾಡಿ ಏನು ಮಾಡುತ್ತೆ, ಆ ಆ್ಯಂಟಿ TPO ಅಂತ ಒಂದು ಆ್ಯಂಟಿಬಾಡಿಯನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆ ಲೆವೆಲ್ ತುಂಬ ಜಾಸ್ತಿ ಇದ್ದರೆ ಅದರ ಅರ್ಥ ಅವರಿಗೆ ಒಂದು ಆಟೋ ಇಮ್ಯೂನ್ ಡಿಸೀಸಸ್ ಇದೆ. ಅಂದರೆ ನಮ್ಮ ಬಾಡಿನೇ ನಮ್ಮ ಥೈರಾಯ್ಡ್ ವಿರುದ್ಧ ಕೆಲಸ ಮಾಡ್ತಾ ಇದೆ. ನಮ್ಮ ಥೈರಾಯ್ಡಲ್ಲಿ ಇರುವಂಥ ಸೆಲ್ಸ್, ಜೀವಕೋಶಗಳನ್ನು ನಮ್ಮ ಬಾಡಿನೇ ಹಾಳು ಮಾಡ್ತಾ ಇದೆ. ಸೊ ಇಟ್ಸ್ ಎನ್ ಆಟೋ ಇಮ್ಯೂನ್ ಡಿಸೀಸ್. ಇದಕ್ಕೆ ನಾವು ಹ್ಯಾಶಿಮೋಟೋ ಥೈರಾಯ್ಡೈಟಿಸ್ ಅಂತ ಹೇಳೋದು. ಸೊ ಸೆಲಿನಿಯಂ ಸರಿಯಾಗಿ ತಗೊಂಡ್ರೆ ಈ ಹ್ಯಾಶಿಮೋಟೋ ಥೈರಾಯ್ಡೈಟಿಸ್ ಏನಿದೆ ಅದನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ. ಆ್ಯಂಡ್ ಎಷ್ಟೋ ಸಂಶೋಧನೆಗಳಲ್ಲಿ ಈ ಸೆಲಿನಿಯಂ ಮತ್ತು ಜಿಂಕ್ ಸಪ್ಲಿಮೆಂಟ್ ಕೊಟ್ಟಾಗ ಅವ್ರದ್ದು ಈ ಆ್ಯಂಟಿ TPO ಲೆವೆಲ್ಸ್ ಏನಿದೆ ಅದು ತುಂಬ ಕಂಟ್ರೋಲಿಗೆ ಬರುತ್ತೆ. ಈ ಥೈರಾಯ್ಡ್ ಸಮಸ್ಯೆ ಏನಿದೆ ಅದು ಕಂಪ್ಲೀಟ್ಲಿ ಕಡಿಮೆ ಆಗುತ್ತೆ. ಮತ್ತು ನಮ್ಮ ಆಹಾರದಲ್ಲಿ ಸೆಲಿನಿಯಂ ಕಂಟೆಂಟ್ ಚೆನ್ನಾಗಿದ್ದರೆ ಮಾತ್ರ ಈ ಥೈರಾಯ್ಡಲ್ಲಿ ಆಗುವಂಥ ಆಕ್ಸಿಡೇಟಿವ್ ಸ್ಟ್ರೆಸ್, ಈ ಥೈರಾಯ್ಡಲ್ಲಿ ಈಗ ನಾವು ಅಯೋಡಿನ್ ತಗೊಂಡಾಗ ಅದರಿಂದ ಏನು ಥೈರಾಯ್ಡ್ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುತ್ತೆ ಅದರಲ್ಲಿ ತುಂಬ ಆಕ್ಸಿಡೇಟಿವ್ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ, ತುಂಬ ಫ್ರೀ ರ್ಯಾಡಿಕಲ್ಸ್ ಪ್ರೊಡ್ಯೂಸ್ ಆಗುತ್ತೆ. ಈ ಫ್ರೀ ರ್ಯಾಡಿಕಲ್ಸ್ ಎಲ್ಲ ನ್ಯೂಟ್ರಲೈಸ್ ಮಾಡಬೇಕು ಅಂದರೆ ಗ್ಲೂಟಾಥಯೋನ್ ಮತ್ತು ಸೆಲಿನಿಯಂ ಬೇಕು. ಈ ಸೆಲಿನಿಯಂ ಇದ್ದರೆ ಮಾತ್ರ ಗ್ಲೂಟಾಥಯೋನ್ ಪ್ರೊಡಕ್ಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಸೊ ಸೆಲಿನಿಯಂ ಇದ್ದರೆ ಮಾತ್ರ ನಮ್ಮ ಥೈರಾಯ್ಡ್ ಏನಿದೆ ಅದರ ಆರೋಗ್ಯವನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಸಾಧ್ಯ. ಸೆಲಿನಿಯಂ ಇದ್ದರೆ ಮಾತ್ರ ಥೈರಾಯ್ಡ್ ಪ್ರೊಡ್ಯೂಸ್ ಮಾಡೋಂಥ ಹಾರ್ಮೋನ್ಸ್ ಆಗಿರುವಂಥ T3 ಮತ್ತು T4 ಪ್ರೊಡಕ್ಷನ್ಗೆ ಬೇಕಾಗಿರುವಂಥ ಎನ್ಸೈಮ್ TPO ಏನಿದೆ, ಥೈರೋಪೆರಾಕ್ಸಿಡೇಸ್ ಏನಿದೆ ಅದು ಪ್ರೊಡ್ಯೂಸ್ ಮಾಡಲಿಕ್ಕೂ ಕೂಡ ಸಾಧ್ಯ. ಸೊ ನಮ್ಮ ಆಹಾರದಲ್ಲಿ ಸೆಲಿನಿಯಂ ಕಂಟೆಂಟ್, ಈ ಸೆಲಿನಿಯಂ ಎಲ್ಲ ಏನಂದರೆ ನಮಗೆ ಯೂಶಲಿ ಮರ್ತೋಗುತ್ತೆ. ಏನೋ ಒಂದು ಥೈರಾಯ್ಡ್ ಸಮಸ್ಯೆ ಇದ್ದು ಕೂಡ ನಾವು ಏನು ವಿಚಾರ ಮಾಡ್ತೀವಿ, ಬರೀ ಅಯೋಡಿನ್ ಒಂದೇ ತಗೊಂಡ್ರೆ ಸಾಕು ನಮ್ಮ ಥೈರಾಯ್ಡ್ ಸರಿಯಾಗುತ್ತೆ ಅಂತ ಅನ್ಕೊಳ್ತೀವಿ. ಬಟ್ ಈ ಹ್ಯಾಶಿಮೋಟೋ ಥೈರಾಯ್ಡೈಟಿಸ್ ಎಲ್ಲ ಇದ್ದಾಗ, ಈ ಎನ್ಸೈಮ್ ಪ್ರಾಬ್ಲಮ್ ಇದ್ದಾಗ ಎಷ್ಟೋ ಸಲ ಅಯೋಡಿನ್ ತಗೊಂಡ್ರೆ ಸಮಸ್ಯೆ ಜಾಸ್ತಿ ಆಗುತ್ತೆ. ಸೊ ಅದು ನಾವು ನೋಡಿ ಮಾಡಬೇಕಾಗುತ್ತೆ. ಯಾಕೆಂದರೆ ಸರಿಯಾಗಿ ಎನ್ಸೈಮ್ ವರ್ಕ್ ಆಗ್ತಾ ಇಲ್ಲ, ಈ ಅಯೋಡಿನ್ ತಗೊಳ್ತಾ ಹೋದ್ರೆ ಏನಾಗುತ್ತೆ, ಅಲ್ಲಿರುವಂಥ ಆಕ್ಸಿಡೇಟಿವ್ ಸ್ಟ್ರೆಸ್ ಇನ್ನೂ ಜಾಸ್ತಿಯಾಗಿ ಥೈರಾಯ್ಡ್ಗೆ ಇನ್ನೂ ಸಮಸ್ಯೆ ಬರುವಂಥ ಸಾಧ್ಯತೆಗಳಿದೆ. ಸೊ ಅದು ನೋಡಿ ಅದಕ್ಕೆ ಇರುವಂಥ ಟ್ರೀಟ್ಮೆಂಟ್ ಪ್ಲ್ಯಾನ್ ಮಾಡಬೇಕಾಗತ್ತೆ. ಸೊ ನಿಮ್ಮ ಆಹಾರದಲ್ಲಿ ಸೆಲಿನಿಯಂ ಕಂಟೆಂಟ್ ತುಂಬ ಚೆನ್ನಾಗಿದ್ದರೆ ಥೈರಾಯ್ಡ್ ಹೆಲ್ತ್ ಏನಿದೆ ಅದು ಚೆನ್ನಾಗಿ ಇಂಪ್ರೂವ್ ಆಗ್ಬೋದು. ಅದರೊಟ್ಟಿಗೆ ಬೇಕಾದ್ರೆ ನೀವು ಗ್ಲೂಟಾಥಯೋನ್ ಕೂಡ ತಗೋಬೋದು. ಸೆಲಿನಿಯಂ ಇದ್ದರೆ ಗ್ಲೂಟಾಥಯೋನ್ ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗುತ್ತೆ. ಗ್ಲೂಟಾಥಯೋನ್ ನಿಮಗೆಲ್ಲ ಗೊತ್ತು, ಇಟ್ ಇಸ್ ದ ಬೆಸ್ಟ್ ಆ್ಯಂಟಿ ಆಕ್ಸಿಡೆಂಟ್. ನಮ್ಮ ಲಿವರ್ಲಿ ಪ್ರೊಡ್ಯೂಸ್ ಆಗುವಂಥ ಗ್ಲೂಟಾಥಯೋನ್ ಏನಿದೆ ವೈಟಮಿನ್ C ನಮ್ಮ ಬಾಡಿಯನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಬೇಕಾಗಿರೋ ಒನ್ ಆಫ್ ದ ಬೆಸ್ಟ್ ಆ್ಯಂಟಿ ಆಕ್ಸಿಡೆಂಟ್ ಇಸ್ ಗ್ಲೂಟಾಥಯೋನ್. ಸೊ ಈಗ ಏನೇನು ಆಹಾರದಲ್ಲಿ ಈ ಸೆಲಿನಿಯಂ
ಚೆನ್ನಾಗಿದೆ ಅಂತ ನೋಡೋಣ. ನಮ್ಮ ಈರುಳ್ಳಿಯಲ್ಲಿ ಸೆಲಿನಿಯಂ ಚೆನ್ನಾಗಿ ಸಿಗುತ್ತೆ, ಬೆಳ್ಳುಳ್ಳಿಯಲ್ಲಿ ಚೆನ್ನಾಗಿ ಸಿಗುತ್ತೆ, ಲೀಫಿ ವೆಜಿಟೇಬಲ್ಸಲ್ಲಿ ಚೆನ್ನಾಗಿ ಸಿಗುತ್ತೆ, ಮೊಟ್ಟೆಯಲ್ಲಿ ಚೆನ್ನಾಗಿ ಸಿಗುತ್ತೆ, ಎಲ್ಲ ನಟ್ಸ್ಗಳಲ್ಲಿ ಬಾದಾಮ್, ಪಿಸ್ತಾ, ಕ್ಯಾಶ್ಯೋ, ವ್ಯಾಲ್ನಟ್, ಆಪ್ರಿಕಾಟ್ ಇದರಲ್ಲೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ, ಮೀನಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ, ಮೀಟಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ, ಮೊಟ್ಟೆಯಲ್ಲಿ ಚೆನ್ನಾಗಿ ಸಿಗುತ್ತೆ. ಸೊ ಈ ಆಹಾರಗಳು ನಾವೇನು ಮಾಡಬೇಕು, ನಮ್ಮ ಫುಡ್ಡಲ್ಲಿ ನಾವು ಇನ್ಕ್ಲೂಡ್ ಮಾಡಬೇಕು. ಮತ್ತೊಂದು ತಪ್ಪು ಕಲ್ಪನೆ ಇದೆ, ಲೈಕ್ ತಪ್ಪು ಕಲ್ಪನೆ ಅಲ್ಲ, ಅಂದರೆ ಥೈರಾಯ್ಡ್ ಸಮಸ್ಯೆ ಇರೋರು ಕ್ಯಾಬೇಜ್ ತಿನ್ನಬಾರ್ದು. ಹೌದು, ರಾ ಕ್ಯಾಬೇಜ್ ತಿನ್ನಬಾರ್ದು. ಕ್ಯಾಬೇಜ್ ಕುಕ್ ಮಾಡಿ ತಗೊಂಡ್ರೆ ಏನೂ ತೊಂದರೆ ಆಗಲ್ಲ, ಥೈರಾಯ್ಡ್ಗೆ ಏನೂ ಸಮಸ್ಯೆನೂ ಆಗಲ್ಲ. ಸೊ ನಮ್ಮ ಆಹಾರದಲ್ಲಿ ಸೆಲಿನಿಯಂ ಚೆನ್ನಾಗಿದ್ದರೆ ಮಾತ್ರ ನಮ್ಮ ಥೈರಾಯ್ಡ್ ಫಂಕ್ಷನ್ಸ್ ಏನಿದೆ ಅದು ಸರಿಯಾಗಿ ಆಗುತ್ತೆ. ಆ್ಯಂಡ್ ಹೈಪೋಥೈರಾಯ್ಡಿಸಮ್ ಪ್ರಾಬ್ಲಮ್ ಇರೋರು ಸೆಲಿನಿಯಂ ಸಪ್ಲಿಮೆಂಟ್ಸನ್ನು ತಗೊಳ್ಳೋದು ಕೂಡ ತುಂಬ ಒಳ್ಳೆಯದು. ನೆಕ್ಸ್ಟ್ ಇಸ್ ಒಮೆಗಾ 3 ಫ್ಯಾಟಿ ಆಸಿಡ್. ನಮಗೆಲ್ಲ ಗೊತ್ತು, ನಮ್ಮ ಬಾಡಿಯಲ್ಲಿ ಆಗುವಂಥ ಇನ್ಫ್ಲಮೇಷನ್ ಕಂಟ್ರೋಲ್ ಆಗಬೇಕು ಅಂದರೆ ಒಮೆಗಾ 3 ಬೇಕು. ನೀವೇ ವಿಚಾರ ಮಾಡಿ, ಈಗ ಯಾಕೆ ಇಷ್ಟೆಲ್ಲ ಜಾಸ್ತಿ ಹೈಪೋಥೈರಾಯ್ಡಿಸಮ್ ಕೇಸಸ್ ಕಂಡು ಬರ್ತಾ ಇದೆ? ಬಿಕಾಸ್ ನಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆಗ್ತಾ ಇದೆ. ನಾವೀಗ ಒಮೆಗಾ ಅಂತ ಹೇಳಿದ ಕೂಡಲೇ ಯಾವುದೇ ಫುಡ್ಡಲ್ಲಿ ಒಮೆಗಾ ನೋಡಿದ್ರೆ ಸಾಕು, ನಾವು ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಬಟ್ ಒಮೆಗಾ 3 ಇದೆ, ಅದೇ ಥರ ಒಮೆಗಾ 6 ಇದೆ. ಸೊ ಇದರದೊಂದು ಬ್ಯಾಲೆನ್ಸ್ ಇದ್ದರೆ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ಈ ಒಮೆಗಾ 6 ಜಾಸ್ತಿ ತಗೊಂಡ್ರೆ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ನಾವೀಗ ತಗೊಳ್ಳುವಂಥ ಎಷ್ಟೋ ವೆಜಿಟಬಲ್ ಆಯಿಲ್, ಎಷ್ಟೋ ಪ್ರಾಸೆಸ್ಡ್ ಫುಡ್ಡಲ್ಲಿ ಈ ಒಮೆಗಾ 6 ಏನಿದೆ ಅದು ತುಂಬ ಜಾಸ್ತಿ ಇದೆ. ಅದಕ್ಕೆ ಈಗ ಹೈಪೋಥೈರಾಯ್ಡಿಸಮ್ ಕೂಡ ತುಂಬ ಜಾಸ್ತಿ ಕಂಡು ಬರ್ತಾ ಇದೆ. ಸೊ ನಮ್ಮ ಆಹಾರದಲ್ಲಿ ನಾವೇನು ಮಾಡಬೇಕು, ಒಮೆಗಾ 3 ಫ್ಯಾಟಿ ಆಸಿಡ್ ಇರುವಂಥ ಆಹಾರವನ್ನು ಜಾಸ್ತಿ ತಗೋಬೇಕು. ನಮಗೆ ಗೊತ್ತು, ಮೀನು, ಫಿಶ್, ಸಾರ್ಡೈನ್ ಮತ್ತು ಮ್ಯಾಕ್ರಲ್ ಅಂದರೆ ತಾರಲೆ ಮತ್ತು ಬಂಗಡೆ ಏನಿದೆ ಅದರಲ್ಲಿ ತುಂಬ ಚೆನ್ನಾಗಿ ಒಮೆಗಾ 3 ಫ್ಯಾಟಿ ಆಸಿಡ್ ಸಿಗುತ್ತೆ. ಆ್ಯಂಡ್ ಅದೇ ಥರ ಪ್ಲಾಂಟ್ ಸೋರ್ಸ್ ಏನಿದೆ ಅದು ಅಗಸೆ ಬೀಜ ಎಲ್ಲ ನಾವು ಹೇಳ್ತೀವಿ, ಬಟ್ ಅದರಲ್ಲಿ ಅಷ್ಟೊಂದು ಒಮೆಗಾ 3 ಫ್ಯಾಟಿ ಆಸಿಡ್ ನಮಗೆ ಸಿಗಲ್ಲ, ಅಷ್ಟೊಂದು ಕನ್ವರ್ಷನ್ ಇರಲ್ಲ. ನಾವು ತಗೊಳ್ಳೋದು ಒಮೆಗಾ 3ಯಲ್ಲಿ EPA ಮತ್ತು DHA ಏನಿದೆ ಅದು ತುಂಬ ಚೆನ್ನಾಗಿರಬೇಕು. EPA ಅಂದರೆ ಇಕೋಸಾ ಪೆಂಟನೋಯಿಕ್ ಆಸಿಡ್ ಅಂತ ಹೇಳ್ತೀವಿ. ಸೊ EPA ಇದ್ದರೆ ಮಾತ್ರ ನಮ್ಮ ಥೈರಾಯ್ಡಲ್ಲಿ ಆಗುವಂಥ ಇನ್ಫ್ಲಮೇಷನ್ ಏನಿದೆ ಅದು ಕಡಿಮೆ ಆಗುತ್ತೆ. ಥೈರಾಯ್ಡ್ ಸೆಲ್ಸಲ್ಲಿ ಆಗುವಂಥ ಇನ್ಫ್ಲಮೇಷನ್ ಕಡಿಮೆ ಆಗಿ ಥೈರಾಯ್ಡನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ನಾವೇನು ತಗೋಬೇಕು, ಒಮೆಗಾ 3 ಫ್ಯಾಟಿ ಆಸಿಡ್ ತಗೋಬೇಕು. ಸೊ ನಾನು ಹೇಳಿದಾಗ ಮೀಟ್ ಸೋರ್ಸೇ ಜಾಸ್ತಿ ಇರೋದು, ಮೀನಲ್ಲೇ ಇದು ಸಿಗುತ್ತೆ. ಇಲ್ಲ ಒಂದು ಒಮೆಗಾ 3 ಇದು 1000 ಮಿಲಿಗ್ರಾಮ್ ಸಪ್ಲಿಮೆಂಟ್ ಕೂಡ ಈ ಥೈರಾಯ್ಡ್ ಪ್ರಾಬ್ಲಮ್ ಇರೋರು ರೆಗ್ಯುಲರ್ಲಿ ಸೇವಿಸಿದ್ರೆ ಅದು ಅವರ ಥೈರಾಯ್ಡ್ ಫಂಕ್ಷನ್ಸ್ ಇಂಪ್ರೂವ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಅದು ಒಂದೇ ಸೇವಿಸಿದ್ರಲ್ಲ, ಅದರೊಟ್ಟಿಗೆ ನಾನು ಹೇಳಿದಂಗೆ ಜಿಂಕ್ ಇರ್ಬೋದು, ಸೆಲಿನಿಯಂ ಇರ್ಬೋದು, ಇದು ಕೂಡ ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ನ್ಯೂಟ್ರಿಯೆಂಟ್ ಯಾವುದು ಅಂದರೆ ವಿಟಮಿನ್ B6 ಅಥವಾ ಪಿರಿಡಾಕ್ಸಿನ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಥೈರಾಯ್ಡ್ಗೆ ಅಯೋಡಿನ್ ಯೂಸ್ ಮಾಡಿ ಆ ಥೈರಾಯ್ಡ್ ಹಾರ್ಮೋನ್ಸ್ ಪ್ರೊಡ್ಯೂಸ್ ಮಾಡಬೇಕು ಅಂದರೆ ಈ B6 ಬೇಕೇ ಬೇಕು. ಮತ್ತು ನಾನು ಫಸ್ಟ್ ಹೇಳಿದ್ದೇನೆ, ಥೈರೋಟ್ರಾಪಿನ್ ರಿಲೀಸಿಂಗ್ ಹಾರ್ಮೋನ್ ಅಂತ ಹೈಪೋಥಾಲಮಸ್ ಪ್ರೊಡ್ಯೂಸ್ ಮಾಡೋದು, ಜಿಂಕ್ ಬೇಕೇ ಬೇಕು ಅಂತ ಹೇಳಿದೆ. ಸೊ ಆ ಥೈರೋಟ್ರಾಪಿನ್ ರಿಲೀಸಿಂಗ್ ಹಾರ್ಮೋನ್ ಪ್ರೊಡ್ಯೂಸ್ ಆಗಬೇಕು ಅಂದರೆ ಜಿಂಕ್ ಒಟ್ಟಿಗೆ ವಿಟಮಿನ್ B6 ಕೂಡ ಇದ್ದರೆ ಮಾತ್ರ ಸಾಧ್ಯ. ಸೊ ನಮ್ಮ ಆಹಾರದಲ್ಲಿ ಚೆನ್ನಾಗಿ B6 ಇರುವಂಥ ಆಹಾರಗಳು ನಾವು ಚೆನ್ನಾಗಿ ತಗೊಂಡ್ರೆ ಥೈರಾಯ್ಡ್ ಫಂಕ್ಷನ್ಸ್ ಏನಿದೆ ಇಂಪ್ರೂವ್ ಆಗುತ್ತೆ. ನಾನೀಗ ಹೇಳಿರುವಂಥ ಎಷ್ಟೋ ನ್ಯೂಟ್ರಿಯೆಂಟ್ಸಲ್ಲಿ ಒಂದೇ ಅಂತಲ್ಲ, ಡಿಫ್ರೆಂಟ್ ಕೇಸಸ್ಸಲ್ಲಿ, ಈಗ ಅದು ಹ್ಯಾಶಿಮೋಟೋ ಥೈರಾಯ್ಡೈಟಿಸ್ ಇರ್ಬೋದು, ಕೆಲವು ಸಲ ಥೈರಾಯ್ಡ್ ಹಾರ್ಮೋನ್ ಟ್ರಾನ್ಸ್ಪೋರ್ಟಲ್ಲಿ ಬರುವಂಥ ಸಮಸ್ಯೆ ಇರ್ಬೋದು, ಕೆಲವು ಸಲ ನಮ್ಮ ಥೈರಾಯ್ಡಲ್ಲಿ ಆಗುವಂಥ ಸ್ಟ್ರೆಸ್ ಅಥವಾ ಆಕ್ಸಿಡೇಟಿವ್ ಸ್ಟ್ರೆಸ್ಸಿಂದ ಬರುವಂಥ ಹೈಪೋಥೈರಾಯ್ಡಿಸಮ್ ಇರ್ಬೋದು, ಅಥವಾ ಬೇರೆ ಬೇರೆ ಸಮಸ್ಯೆಯಿಂದ ಬರ್ಬೋದು. ಅದನ್ನು ಐಡೆಂಟಿಫೈ ಮಾಡಿ ಅದಕ್ಕೆ ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ಸನ್ನು ಸಪ್ಲೈ ಮಾಡಬೇಕಾಗತ್ತೆ. ಬಟ್ ಇನ್ ಜನರಲ್ ಜಿಂಕ್ ಮತ್ತು B6 ಇರುವಂಥ ಆಹಾರ, ಜಿಂಕ್ ಇರ್ಬೋದು, B6 ಇರ್ಬೋದು, ಸೆಲಿನಿಯಂ ಇರ್ಬೋದು, ಇದಿರುವಂಥ ಆಹಾರ ತಗೊಂಡ್ರೆ ಓವರ್ ಆಲ್ ನಮ್ಮ ಥೈರಾಯ್ಡ್ ಹೆಲ್ತ್ ಏನಿದೆ ಅದು ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಈಗ ವಿಟಮಿನ್ B6 ಚೆನ್ನಾಗಿರುವಂಥ ಆಹಾರಗಳು ಯಾವುದು ಅಂದರೆ ಸ್ವೀಟ್ ಪೊಟೆಟೊ ಇರ್ಬೋದು, ಪೊಟೆಟೊ ಇರ್ಬೋದು, ಬನಾನಾ, ಬಾಳೆಹಣ್ಣು ಇರ್ಬೋದು, ಪಪ್ಪಾಯ ಇರ್ಬೋದು, ಸೊಪ್ಪಿನ ಪಲ್ಯಗಳಿರ್ಬೋದು, ಮೀಟ್ ಇರ್ಬೋದು ಅಂದರೆ ಮಾಂಸ ಇರ್ಬೋದು, ಅಥವಾ ಮೀನುಗಳಿರ್ಬೋದು, ಮೊಟ್ಟೆ ಇರ್ಬೋದು, ಇದರಲ್ಲೆಲ್ಲ ತುಂಬ ಚೆನ್ನಾಗಿ ನಮಗೆ B6 ಸಿಗುತ್ತೆ. ಸೊ B6, ಜಿಂಕು ಮತ್ತು ಸೆಲಿನಿಯಂ ಇದ್ದರೆ ನಮ್ಮ ಥೈರಾಯ್ಡ್ ಫಂಕ್ಷನ್ಸ್ ಏನಿದೆ, ಥೈರಾಯ್ಡ್ ಹಾರ್ಮೋನ್ ಪ್ರೊಡಕ್ಷನ್ ಏನಿದೆ ಅದು ತುಂಬ ಚೆನ್ನಾಗಾಗುತ್ತೆ. ನಮ್ಮ ಆಹಾರದಲ್ಲಿ ತುಂಬ ಅಯೋಡಿನ್ ಇದ್ದರೂ ಕೂಡ ಅಲ್ಲಿರುವಂಥ ಎನ್ಸೈಮ್ಸು, ಅಲ್ಲಿರುವಂಥ ಆಕ್ಟಿವಿಟೀಸ್ ಸರಿಯಾಗಿ ಆಗಿಲ್ಲ ಅಂದರೆ ನಮ್ಮ ಈ ಥೈರಾಯ್ಡ್ ಹಾರ್ಮೋನ್ ಪ್ರೊಡಕ್ಷನ್ ಸರಿಯಾಗಿ ಆಗಬೇಕು ಅಂತಿಲ್ಲ. ಥೈರಾಯ್ಡ್ ಹಾರ್ಮೋನ್ ಪ್ರೊಡಕ್ಷನ್ ಆದಮೇಲೆ ಕೂಡ ಅಲ್ಲಿರುವಂಥ T4 T3 ಆಗಿ ಕನ್ವರ್ಷನ್ ಅಂದರೆ ಅದರದ್ದು ಆಕ್ಟಿವ್ ಫಾರ್ಮ್ ಆಗಿ ಕನ್ವರ್ಷನ್ ಆಗಲಿಲ್ಲ ಅಂದರೂ ಥೈರಾಯ್ಡ್ ಫಂಕ್ಷನ್ಸ್ ಸರಿಯಾಗಿ ಆಗಬೇಕು ಅಂತಿಲ್ಲ. ಸೊ ಬಟ್ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ ಏನಿದೆ ಇದಕ್ಕೆ ಎಷ್ಟೋ ಪೌಷ್ಟಿಕಾಂಶಗಳು ಬೇಕಾಗುತ್ತೆ. ಆ ಪೌಷ್ಟಿಕಾಂಶಗಳು ನಮ್ಮ ಆಹಾರದಲ್ಲಿ ಇರಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರುವಂಥ ಪೌಷ್ಟಿಕಾಂಶ ಯಾವುದು ಅಂದರೆ ಐರನ್. ಸೊ ನಮಗೆಲ್ಲ ಗೊತ್ತು, ನಮ್ಮ ಹಿಮೋಗ್ಲೋಬಿನ್ ಪ್ರೊಡಕ್ಷನ್ ಎಲ್ಲ ಚೆನ್ನಾಗಿ ಆಗಲಿಕ್ಕೆ ಐರನ್ ಬೇಕೇ ಬೇಕು. ಐರನ್ ಇದ್ದರೆ ಮಾತ್ರ ಈ ಥೈರೋಪೆರಾಕ್ಸಿಡೇಸ್ ಪ್ರೊಡಕ್ಷನ್ ಏನಿದೆ ಅದು ಚೆನ್ನಾಗಾಗುತ್ತೆ. ಥೈರೋಪೆರಾಕ್ಸಿಡೇಸ್ ಚೆನ್ನಾಗಿದ್ದರೆ, ಪ್ರೊಡಕ್ಷನ್ ಸರಿಯಾಗಿ ಆದರೆ ಮಾತ್ರ ನಮ್ಮ T3 T4 ಪ್ರೊಡಕ್ಷನ್ ಆಗುತ್ತೆ. ಅಯೋಡಿನ್ ಯೂಸ್ ಮಾಡಿ ನಮ್ಮ ಥೈರಾಯ್ಡ್ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗಬೇಕು ಅಂದರೆ ಈ ಥೈರೋಪೆರಾಕ್ಸೈಡ್ TPO ಏನಿದೆ ಅದು ಬೇಕು. ಬಟ್ TPO ಸರಿಯಾಗಿ ಆಗಬೇಕು ಅಂದರೆ, ಪ್ರೊಡಕ್ಷನ್ ಆಗಬೇಕು ಅಂದರೆ ಐರನ್ ಬೇಕೇ ಬೇಕಾಗುತ್ತೆ. ಸೊ ನಮ್ಮ ಆಹಾರದಲ್ಲಿ ಐರನ್ ಚೆನ್ನಾಗಿದ್ದರೆ ಮಾತ್ರ ಥೈರಾಯ್ಡ್ ಫಂಕ್ಷನ್ಸ್ ಏನಿದೆ ಚೆನ್ನಾಗಾಗುತ್ತೆ. ಎಷ್ಟೋ ಕೇಸಸ್ ನಾವು ನೋಡ್ತೀವಿ, ಹೈಪೋಥೈರಾಯ್ಡಿಸಮ್ ಪ್ರಾಬ್ಲಮ್ ಇರುತ್ತೆ, ಅವರಿಗೆ ತುಂಬ ಲೋ HB ಕೂಡ ಇರುತ್ತೆ, ಅವ್ರದ್ದು ಬ್ಲಡ್ಡಲ್ಲಿ ಐರನ್ ಕಂಟೆಂಟ್
ಏನಿದೆ ಅದು ತುಂಬ ಕಡಿಮೆ ಆಗಿರುತ್ತೆ. ಸೊ ಹಾಗಾಗಿ ನಾವು ಏನು ಮಾಡಬೇಕು, ಐರನ್ ರಿಚ್ ಆಗಿರುವಂಥ ಆಹಾರಗಳು ಇವರಿಗೆ ಸಪ್ಲೈ ಮಾಡಿದರೆ ಅವರ ಥೈರಾಯ್ಡ್ ಫಂಕ್ಷನ್ಸ್ ಏನಿದೆ ಅದು ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಈಗ ಐರನ್ ತುಂಬ ಚೆನ್ನಾಗಿ ಸಿಗುವಂಥ ಆಹಾರಗಳು ಯಾವುದು ಅಂದರೆ, ನಾನ್ ವೆಜಿಟೇರಿಯನ್ಸ್ ಆದರೆ ಮೀಟಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ, ವೆಜಿಟೇರಿಯನ್ಸ್ಗೆ ಸೋಯಾಬೀನಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ, ಬಾಳೆಹಣ್ಣಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ, ಡ್ರೈ ಫ್ರೂಟ್ಸಲ್ಲಿ ಚೆನ್ನಾಗಿ ಸಿಗುತ್ತೆ, ನಟ್ಸ್ಗಳಲ್ಲಿ ತುಂಬ ಚೆನ್ನಾಗಿ ಐರನ್ ಸಿಗುತ್ತೆ. ಸೊ ಈ ಥರ ಆಹಾರಗಳನ್ನು ನಿಮ್ಮ ರೆಗ್ಯುಲರ್ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡಿದರೆ ನಮ್ಮ TPO ಪ್ರೊಡಕ್ಷನ್ ಇಂಪ್ರೂವ್ ಆಗುತ್ತೆ, ಥೈರಾಯ್ಡ್ ಫಂಕ್ಷನ್ಸ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಸೊ ಈಗ ನಿಮಗೆ ನಮ್ಮ ಥೈರಾಯ್ಡ್ ಸರಿಯಾಗಿ ಫಂಕ್ಷನ್ ಆಗಬೇಕು ಅಂದರೆ ಯಾವ್ಯಾವ ಪೌಷ್ಟಿಕಾಂಶಗಳು ನಮ್ಮ ಆಹಾರದಲ್ಲಿ ಇರಬೇಕು ಅಂತ ಗೊತ್ತಾಗಿದೆ. ಆ್ಯಂಡ್ ಮೇನ್ಲಿ ಅಯೋಡಿನ್ ಒಂದೇ ಅಲ್ಲ, ಅಫ್ಕೋರ್ಸ್ ನಮ್ಮ T3 T4 ಪ್ರೊಡಕ್ಷನ್ ಆಗಬೇಕು ಅಂದರೆ ಅಯೋಡಿನ್ ಬೇಕೇ ಬೇಕು. ಬಟ್ ಅದರ ಒಟ್ಟಿಗೆ ಜಿಂಕ್ ಇರ್ಬೋದು, ವಿಟಮಿನ್ B6 ಇರ್ಬೋದು, ಸೆಲಿನಿಯಂ ಇರ್ಬೋದು, ಐರನ್ ಇರ್ಬೋದು, ಈ ಥರ ಒಮೆಗಾ 3 ಫ್ಯಾಟಿ ಆಸಿಡ್ ಇರ್ಬೋದು. ಇದೆಲ್ಲ ಸಫಿಷಿಯೆಂಟ್ ಆಗಿದ್ದರೆ ನಮ್ಮ ಈ ಥೈರಾಯ್ಡ್ ಸಮಸ್ಯೆ ಏನಿದೆ ಅದು ನಮಗೆ ಕಂಪ್ಲೀಟ್ಲಿ ಗುಣಪಡಿಸಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.